ಅಯ್ಯೋ ಮಾವಯ್ಯ, ಇಷ್ಟು ದೊಡ್ಡ ಮನೆಯಾಗ ನೀವಿರೋದು? ಅಯ್ಯೋ ನಂಗಂತೂ ಗೊತ್ತೇ ಇದ್ದಿಲ್ಲ ನೋಡ, ಇಷ್ಟು ದೊಡ್ಡ ಮನೆನಾ? ಹ್ಞೂ ಕಾಣಿ ಸೂಜಿ, ಇಷ್ಟು ದೊಡ್ಡ ಮನೆಯಾಗ ಇರೋದು. ನೀನೇನು ಮನೇನೆ ನೋಡಿಲ್ಲ ನನ್ನ ಹತ್ರ ನೋಡ್ತಿದ್ದಿ ಮಿಕ್ಕ ಮಿಕ್ಕ ಮಿಕ್ನ. ನನ್ಗಂತೂ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನನ್ನ ತಂದೆ ಆಗ್ತಿರೋ ವಿಚಾರ ಕೇಳಿ ಸೂಜಿ. ಮಾವ, ಇದೆಲ್ಲ ಮಾರಿದ್ರೆ ಅಂದಾಜು ಒಂದು 10-15 ಲಕ್ಷ ಬರ್ಬೋದಲ್ಲ? ನೀನೇನೆ ಸೂಜಿ 15 ಲಕ್ಷ ಅನ್ಕೊಂಡು ಒಂದು 25-30 ಬರುತ್ತೆ ನೋಡು. 30-40-50 ಗಂಟ ಬರ್ತಾವ ಈಗಿನ ರೈತಾಗ. ಏನ್ ಮಾವ, 50,000 ಅಷ್ಟೇನಾ? ಏ ಗುಗು, 50 ಅಲ್ಲ ಕಣೆ, 50 ಲಕ್ಷ. 50 ಲಕ್ಷನಾ? ಯಪ್ಪ ಯಪ್ಪ ಯಪ್ಪ, ಹಂಗಾದ್ರೆ ಹಿರಿ ಮಗ ಯಾರು ಬರ್ತಾನೆ ಅದಕ್ಕೆ ಇದಾಗದು ಎಲ್ಲ ಮನೆಯಲ್ಲ? ಕಣೆ ಸುಜಿ, ಮಗುಗೆ ನೀನೇ ತಂದಾಗ್ತಿದ್ಯಾ, ನಮ್ಮ ಮನೆ ವಾರಸ್ತರ ನೀನೇ ಕೊಡ್ತಿದ್ಯಾ ಅಂದಮೇಲೆ ನಿನ್ಗೆ ಬರೋದು. ನಿನ್ನ ಮಗುಗೆ ಬರೋದಿದೆಲ್ಲ. ಪೂರ್ತಿ ಇಷ್ಟು ಮನೆ ಜಮೀನೆಲ್ಲ ನಿನ್ನ ಹೆಸರಿಗೆ ಮಾಡಿರೋದು ನಮ್ಮಮ್ಮ. ಅಂದ್ರೆ ಮೊಮ್ಮಕ್ಳ ಹೆಸರಿಗೆ ಅಂತ ಮಾಡ್ಬಿಟ್ಬಿಟ್ಟೈತಿ. ಮೊಮ್ಮಕ್ಳಿಗೆ 21 ವರ್ಷ ತುಂಬವರೆಗೂ, 20 ವರ್ಷ 1 ವರ್ಷ ತುಂಬದ್ಮೇಲೆ ಮೊಮ್ಮಕ್ಳಿಗೆ ಹೋಗುತ್ತೆ ಅಂತ ಮಾಡೈತಿ ನಮ್ಮಮ್ಮ. ಅದಕ್ಕೆ ಅವಳು ಹರ್ಕೊಂತಿರೋದು ನಂಗೆ ಬೇಗ ಮಗು ಆಗ್ಲಿ ಅಂತ ಹೇಳಿ. ಆದ್ರೆ ನೀನೇ ಮಾಡ್ಕೊಂತಿದ್ದಿಲ್ಲ. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನೀನು ಯಾವಾಗ ಮನೆ ಕರ್ಕೊಂಡ್ಬರ್ತೀನೋ ಆ ಡುಮಿಯಿಂದ, ಯಾವಾಗ ನೀನು ತಪ್ಪಿಸ್ತೀನೋ, ನಾನು ಯಾವಾಗ ನೀನು ಮನೆ ಕರ್ಕೊಂಡ್ಬರ್ತೀನೋ ಅಂತಿದ್ದೆ. ಆದ್ರೆ ನೀನೇ ಬಂದಿದ್ದಿಲ್ಲ. ಈ ಖುಷಿ ನನ್ನ ಕೈ ತಡ್ಕೊಳಕ್ಕೆ ಆಗ್ತಿಲ್ಲ ಕಣೆ ಸೂಜಿ. ನಂಗೂ ಅಷ್ಟೇ ಮಾಮ, ಈ ಮನೆ ಬಿಟ್ಟು ನಾನು ಹೋಗೋದೇ ಇಲ್ಲ. ಮೊದಲನೇ ಸೌಕರ್ಯನ ನಾನೇ ಕೊಡ್ತೀನಿ. ಮೊಮ್ಮಗನೇ ಆಗಲಿ ಮೊಮ್ಮಗಳೇ ಆಗಲಿ, ಇಬ್ಬರಿಗೂ ಒಬ್ಬರಾದ್ರೂ ಬರುತ್ತೆ ತಾನೇ? ಸೂಜಿ, ಮೊಮ್ಮಗನೇ ಆಗಲಿ ಮೊಮ್ಮಗಳೇ ಆಗಲಿ, ಇಬ್ಬರಲ್ಲಿ ಯಾರೇ ಆದರೂ ಅವ್ರಿಗೆ ಹೋಗುತ್ತೆ. ನಮ್ಮಮ್ಮ ಅದೇ ಥರ ವಿಲ್ ಮಾಡಿರೋದು. ಮೊಮ್ಮಗಳು ಅಂತ ಏನಿಲ್ಲ, ಮೊಮ್ಮಗಳ ಹೆಸರಿಗೆ ಅಂತ ಬರ್ತಿದ್ದೆ. ನೀನೇ ಮೊಮ್ಮಗನ್ ಕೊಡ್ತಿದ್ದಿಲ್ಲ, ಮೊಮ್ಮಗನೇ ಆಗೋದು ಬಿಡು, ಯೋಚನೆ ಮಾಡಬೇಡ. ಇನ್ನೇನಮ್ಮ, ಈ ಮನೆ ವಾರಿಸ್ತಾರೆ, ನೀನೇ ಆಗ್ಬಿಡ್ತೀಯಾ. ಆಮೇಲೆ ನಾನೇ ನಿನ್ನ ಹತ್ರ ಕೇಳ್ಬೇಕು, ಅಮ್ಮರೇ ರೊಕ್ಕ ಕೊಡಿ ಅಂತೇಳಿ. ನನಗಂತೂ ಈ ಖುಷಿನೇ ಎಷ್ಟು ತಡ್ಕೊಳಕ್ಕೆ ಆಗ್ತಿಲ್ಲ ಕಣೆ ಸೂಜಿ. ನಾನು ಎಷ್ಟು ಅನ್ಕೊಂಡಿದ್ದೆ ಗೊತ್ತಾ, ಒಂದು ಮಗು ಆದ್ರೆ ಸಾಕಪ್ಪ ಅಂತ ಅನ್ಕೊಂಡು. ಗಂಡಾದ್ರೂ ಆಗಲಿ ಹೆಣ್ಣಾದ್ರೂ ಆಗಲಿ, ಯಾವುದೇ ಆದ್ರೂ ಚೆನ್ನಾಗಿ ಸಾಕೊಬೇಕಲ್ಲ. ನಿನ್ನ ಮಕ್ಕಳೇ ಆಗಲ್ಲ ಅಂತ ಹೇಳ್ತಿದ್ರು ಮಂದಿ. ಇವಾಗ ಆಗ್ತಿದೆ ಅಂದಾಗ ಎಷ್ಟು ಖುಷಿ ಇರುತ್ತೆ ಹೇಳು. ಈ ಮನೆ ಸಾವುಕಾರ್ತಿ ನೀನೇ ಕಣೆ ಸೂಜಿ. ಒಂದು 50 ಲಕ್ಷ ದೊಡ್ಡತಿ ಆಗ್ಬಿಡ್ತೀಯ ನೋಡು ನೀನು, ನಿನ್ನ ಮಕ್ಕಳೆಲ್ಲ. ಚೆನ್ನಾಗಿ ನೋಡ್ಕೊಂತೀನಿ ನೀನು, ಸರಿನಾ? ನೋಡಿ ರೂಮ್ಗೆ ಹೋಗಿ ಮಲ್ಕೊಳ್ಳೋಣ ಅಂತ, ಶೆಕೆ ಆಗ್ತಿದೆ. ಓ ಗುಂಡಜ್ಜಿ, ನೀನಾ? ನಾನು ಯಾರೋ ಅನ್ಕೊಂಡ್ಬಿಟ್ಟಿದ್ದೆ ನೋಡು. ಅದಾ, ನಾನು ಪರಮೇಶಿ ಮಾಮಂಗ ಬಸ್ರಿ ಆಗಿದ್ದೀನಿ. ಅದಕ್ಕೆ ನಾನು ಕರ್ಕೊಂಬಂದೈತೆ ಮಾಮ. ನಾನು ಈಗ 2 ತಿಂಗಳು ಬಸ್ರಿ, ಅದಕ್ಕೆ ಮಾಮ ಇಲ್ಲಿಗೆ ಕರ್ಕೊಂಬಂದೈತೆ. ನೋಡು, ಯಾವ ಹುಡುಗನ ಜೊತೆ ಮಾತಾಡಲ್ಲ, ಏನಿಲ್ಲ ಅಂತ. ಮದುವೆ ಮಾಡ್ಕೊಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ನೀನು. ಇಂಥವಳ ನೀನು ಬಸ್ಸಿ ಮಾಡೀನಿ ಅಂತಂದ್ರೆ ಯಾರಲ್ಲ ನಂಬಿಡ್ತಾರ? ಆ ಹುಡುಗಿ ನೋಡಿದ್ರೆ ಇವಾಗ ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀನಿ ಕನ್ಕೊಂಡಕ ಯಾನತ್ತ. ನೀನ್ ನೋಡಿದ್ರೆ ಬಸ್ಸಿ ಇವಳು ಅಂತೀಯ. ಲೋ, ಇದರಿಂದ ಏನೋ ಮರ್ಮ ಐತಕಲ್ಲ, ಹೇಳೋದು ಅರ್ಥ ಮಾಡ್ಕಲ್ಲ ಪ್ರಕಾಶ. ಪರಮೇಶಿ ಬೇಡಕಲ್ಲ. ಆ ಮನೆಯಲ್ಲಿ ನಿನ್ನ ಜೊತೆ ಹೇಳೋಲ್ಲ ನನ್ನ ಮಕ್ಳಾಗಲ್ಲ ಅಂತೇಳಿ. ಓಹೋ, ಹೆಂಗೋ ಮಕ್ಳಾಗ್ಬಿಡ್ತಾವಲ್ಲ ಅಂತೇಳಿ ಅವಳು ಹೇಳಿ ಕಳ್ಸಿರ್ಬೇಕೆ. ನಾವು ಮನೆ ಹತ್ರ ಬಂದು ಕರ್ಕೊಂಬಂದವಳೇನೋ. ಇಂಥ ನಾಟಕ ಮಾಡೋಕ್ಕೆ ಅಂತ ಇಲ್ಲ. ಎಂಥ ನಾಟಕ ಮಾಡ್ಬಿಡ್ತೀರಾ? ಊರ್ ಮಂದಿಗೆಲ್ಲ ಹೇಳ್ಕೊಂಬಂದವಳೆ ಗಂಡಸಲ್ಲ ನನ್ನ ಹತ್ರ. ನಂಗೂ ತೋರ್ಸ್ಕೊಂಡ್ರೆ ಆಗ್ತಿದ್ವಪ್ಪ. ಈಗ ಆಗಿಲ್ವಾ, ನಿಂತಿಲ್ವಾ? ಇವ್ರೇ ಎಲ್ಲ ಗೊತ್ತು ಅನ್ನೋ ಥರ ಆಡ್ತಾರ. ಇವಾಗಮ್ಮ ಸುಮ್ಕ ವಯಸ್ಸಾದವಳು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ಸೂರ ವರ್ಷೆಯಾಗ ಅತ್ತೆ ಆಗ್ಬೇಕು ಅಂತೇಳಿ ಈ ಥರ ನಾಟಕ ಮಾಡ್ತೀಯ. ಹೋಗ ಸುಮ್ಕ, ನಮ್ಮ ಮನೆ ಕೂಟ ಬರ್ಬೇಡ ನೀನು ಬಂದೆ ಇಂಥವೆಲ್ಲ ಹೇಳ್ಕೊಟ್ಟು ನಾನು ಎಡ್ತೀಗ ಅವಳು ಮಕ್ಳಾಗದೇ ಥರ ಮಾಡ್ಕೊಂಡ್ರದವಳು. ಬೇಸ್ ಆಗ್ತಿದ್ದು. ಬೇಡ ನಂಗೆ ಈಗಲೇ ಫ್ಯೂಚರ್ ಹಾಳಾಗುತ್ತೆ, ಹಾಗಾಗುತ್ತೆ ಹೀಗಾಗುತ್ತೆ ಅಂತೇಳಿ ನಾಟಕ ಮಾಡ್ಕೊಂಡು ಸುಮ್ ಕುತ್ಕೊಂಡ್ಬಿಟ್ಲು. ಇವಾಗ ಮಕ್ಳಾಗಿಲ್ಲ ಆಗಿಲ್ಲ ಅಂತಲ್ಲ, ಆಗ ಟೈಮ್ ಆಗೋದು ಬಿಟ್ಟು ಈಗ ಬೇಕಂದ್ರೆ ಬಂದ್ಬಿಡ್ತಾವ. ಇನ್ನೊಬ್ಬ ಮಂದಿ ಹತ್ರ ಅದಕ್ಕೆ ಗಂಡಸರು ಮಂದಿ ಹತ್ರ ಹೋಗೋದು ಇನ್ಯಾಕೆ ಹೋಯ್ತಾರ. ನನ್ನ ಹೆಂಡ್ತಿ ಕೊಡಲ್ಲ ಅಂತೇಳಿ ಇನ್ನೊಂದು ಹೆಂಡ್ತಿ ಹತ್ರ ಹೋಗೋದು. ಏನು ಕಲ್ತೀಯಮ್ಮ, ವಯಸ್ಸಾದವಳು ನೀನು. ಬೇರೆ ಹೆಣ್ಮಕ್ಳು ಯಾವುದೋ ಬಸ್ರಿಯಾಗೋಳಲ್ಲ ಬಿಡು, ಒಳ್ಳೇದಲ್ಲಿ ಅಂತ ಇಲ್ಲ. ಎಲ್ಲರಿಗೂ ಕೆಟ್ಟದ್ದು ನೋಡೋದೇ ಮಾಡ್ತೀಯಲ್ಲ. ನಿಮ್ಮಂತವ್ರು ಇರೋದ್ರಿಂದ ಊರು ಹಾಳಾಗೋದು. ಹೋಗಮ್ಮ ಸುಮ್ಕರ ಮನೆಯಿಂದ. ಅಲ್ಲ ಕಣತ್ತೆ, ನೀನ್ ಬೇಸ್ ಹೇಳ್ಬೇಕು, ಹಿಂಗಿರ್ಲಿ ಹಿಂಗ್ ಬಿಡ್ರಿ ಅಂತ ಹೇಳಿ, ಜೀವನ ಚೆನ್ನಾಗಿರ್ಲಿ ಅಂತ ಹೇಳಿ. ಯಾರು ಇಬ್ರಂತಿ ಮಾಡ್ಕೊಂಡೇ ಇಲ್ಲ ಏನ? ಈಗ ನಿಮ್ಮ ಮತ್ತೆ ಮಾವ ಇದ್ರಪ್ಪ, ಇಬ್ರಂತಿದ್ರು ಬೇಸ್ ನೋಡ್ಕೊಂತಿದ್ದಿಲ್ವ ನೀನ್ನ? ಹಂಗೆ ಇರ್ಬೇಕಪ್ಪ. ಆಗಿನ ಕಾಲನೇ ಬೇರೆ ಹೇಳಿಯಾ, ಈಗಿನ ಕಾಲನೇ ಬೇರೆ ಕಲ. ಇಂಥ ಕೆಲಸಗಳೆಲ್ಲ ಮಾಡ್ಕೊಂಬೇಡ ನೀನು, ಹೇಳೋದು ಅರ್ಥ ಮಾಡ್ಕ. ಅಯ್ಯೋ ಗುಂಡಕಯ್ಯ, ನನ್ನ ಕ್ಯಾರೆಕ್ಟರ್ ಬಗ್ಗೆನೇ ಮಾತಾಡ್ತೀಯ. ನನ್ನ ಬುದ್ಧಿ ಸರಿ ಇಲ್ಲ, ಅವಳು ಹುಡುಗಿ ಸರಿ ಇಲ್ಲ ಅಂತೇಳಿ. ನಿನ್ನ ಸೊಸೆ ಸರಿ ಅವಳ? ನಿನ್ನ ಸೊಸೆ ಯಾರವಳು? ದಿವ್ಯಾ? ಎಂತ ಕುಪ್ಸ ಇಲ್ದಾರ, ತೋಳಿದಾರ ಕುಪ್ಸ ಹಾಕೊಳ್ಳೋದು, ನಾಟಕ ಮಾಡೋದು, ಇಂಥವೆಲ್ಲ ಮಾಡ್ತಾಳ. ಅವಳಿಗೇನು ಹೇಳೋದು? ನನ್ಗೆ ಹೇಳಕ್ ಬಂದೀಯಾ? ಹೋಗಿ ನಿಮ್ಮನೆ ತೂತ್ನ ಮುಚ್ಕೋಕು ಫಸ್ಟು, ನಂಗೆ ಹೇಳಕ್ ಬರ್ಬೇಡ. ನೋಡು, ಬಸ್ ಏನದು ತಾಂಡೆ ಕೆಡಿಯ ಕೊಡ್ಬಿಡ್ತೀನಿ. ನನ್ನ ಸೊಸೆ ಬಗ್ಗೆ ಮಾತಾಡ್ದಿ ಅಂದ್ರ ಆಕಿ ಕುಪ್ಸ ಅಂತ ಹಾಕೊಂಡ್ರೆ ಯಾವತ್ತು ಊರ್ ಮಿಟ್ರೆ ಆಟ ಆಡಿಲ್ಲ ನಿಂತ. ನನ್ನ ಸೊಸೆ ಬಗ್ಗೆ ಮಾತಾಡಿ ಅಂದ್ರ ನೋಡು, ಕಾಲ್ ಬಡ್ದು ತಗೊಂಡು ಬರ್ದು ಬಿಡ್ತೀನಿ ನಿನ್ಗ. ಎದಕ್ಕಿಂತ ಮಾತಾಡ್ತಿ? ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತಾರೆ. ನಾನೇನು ಕೆಟ್ಟದ್ದು ಮಾಡೀನಿ? ನನಗೂ ಒಳ್ಳೇದೇ ಆಗುತ್ತಮ್ಮ. ಅದನ್ನ ಬಿಟ್ಟು ನೀನು ಈ ಥರ ಎಲ್ಲ ಹೇಳ್ಕೊಡ್ಬೇಡ. ನಮ್ಮ ಮಾಮ ಹೆಂಗೋ ಕರ್ಕೊಂಬಂದು ಮನೆಯಾಗ ಮಡಿಕೊಂಡವನೆ. ನಾನು ಅವಳು ಇಬ್ಬರು ಬೇಸ್ ಇರ್ತೀವಿ. ಬೇಕಾದ್ರೆ ಪ್ರತಿಭಕ್ಕನ ಕರ್ಕೊಂಬಂದು ಬಿಡಬೇಕಾದ್ರೆ ನೋಡಬೇಕಾದ್ರೆ. ನಾನು ಅದನ್ನೇ ಹೇಳೋಣ ಅಂತ ಬಂದೆ. ನೀನು ಎಲ್ಲಿ ಮಲ್ಕೊಂತೀಯ ಸುಜಿ? ಅವರಿಬ್ರು ಕೊನೆಯಾಗ ಮಲ್ಕೊಂತೀಯಾ? ನೀ ಏನ್ ಮಾಡಕಯ್ಯ? ಅದಕ್ಕೆ ಮಗು ತಂದೆ ನಾನೇ ಅಂದಲ್ಲ, ನನ್ನ ಕೊನೆಯಾಗ ಮಲ್ಕೊಂತಾಳ.
ಪ್ರತಿಭಾ ನಿನ್ ಮಗ ಇಲ್ಲಿ ಸೋಫಾ ಹಾಕೊಡ್ತೀನಿ ಇಲ್ಲೇ ಮಲ್ಕೊಳ್ಳಿ. ಸೂಜಿ ನನ್ನ ಪಕ್ಕನೇ ಮಲ್ಕೊಂತಾಳ. ಲೋ ಪಾಪ ನೀನ್ ಇಂತ ಎಡವಟ್ ಮಾಡ್ಕೊಂತೀಯ ಅಂತೇಳೆ ನಿನ್ ಹೆಡ್ತಿನ ಕಣ್ ತಪ್ಸಿ ಆ ಕಡೆ ಬಿಟ್ಟು ನಾನಿಲ್ಲಿ ಬಂದಿರೋದು. ಹೇಳದ ಬೇಸ್ ಅರ್ಥ ಮಾಡ್ಕೋ. ಅವಳು ಬಸ್ರಿ ಆಗೋಳಲ್ಲ 2 ತಿಂಗಳು 5 ತಿಂಗಳು ಗಂಟ ಗಂಡ ಹೆಂಡತಿ ಜೊತೆಗಿರ್ಬಾರ್ದು ಕಲ್ಲ. ಇದ್ರ ಮಗು ಸತ್ತ ಬಿಡುತ್ತಾ? ಹೇಳ್ತಿರೋದು ನಿಜನಾ? ನೀನ್ ನನ್ಗೆ ಒಳ್ಳೇದಕ್ಕೆ ತಾನೇ ಹೇಳ್ತಿರೋದು. ಗಂಡ ಹೆಂಡತಿ ಒಟ್ಟಿಗೆ ಇದ್ರ ಮಗುಗೆ ಏನಾದ್ರು ತೊಂದರೆ ಆಗುತ್ತಾ? ಇವಾಗ 2 ತಿಂಗಳಾಗೈತೆ ಕುಟಕಯ್ಯೋ, ನಾನು ಅಂತ ತಪ್ಪು ಕೆಲಸ ಮಾಡ್ಕೊಳ್ಳಲ್ಲ. ಹ್ಞೂ ಕಣ್ಣ ಪರಮೇಶಿ, ನಾನು ಈ ವಿಚಾರನ ಹೇಳು ಅನ್ಕೊಂಡ್ ಬಂದೆ. ಈ ಗಂಡ ಹೆಂಡತಿ ಜೊತೆಗಿದ್ರ ಮಗು ಸತ್ತೋಗ್ಬಿಡ್ತಾವಂತ ಹೊಟ್ಟೆ ಒಳಗೆ. 2 ತಿಂಗಳು ತುಂಬಿದ ಮ್ಯಾಗ 5 ತಿಂಗಳವರೆಗೂ ಗಂಡ ಹೆಂಡತಿ ದೂರ ಇರಬೇಕು. ಅದಕ್ಕೆ ಹೇಳೋದು ಅರ್ಥ ಮಾಡ್ಕ. ಸೂಜಿನ ಇಲ್ಲಿ ಮಲ್ಕುಸು ಸೋಫಾ ಹಾಕಿ ನೀನು ಪ್ರತಿಭನು ಒಳಗಡೆ ಮಲ್ಕೊಳ್ರಿ. ಬೇಸ್ ಇರ್ತೀರಿ 3 ತಿಂಗಳ ತನಕ. ಆಮ್ಯಾಗ ಬೇಕಾದ್ರೆ ಜೊತೆಗೆ ಇರೋರಂತೆ. ಮಮ್ಮ ಇವ್ರ ಮಾತು ನಂಬೇಡ ಮಮ್ಮ. ನನ್ನನ್ನು ದೂರ ಮಾಡಕ ಏನೋ ಪಿತುರಿ ಮಾಡಕತ್ತಾರಲ್ಲ ಇವಮ್ಮ. ನಂಬೇಡ ಮಮ್ಮ. ನೋಡ್ದೆಲ್ಲ ಪರಮೇಶಿ, ಅದಕ್ಕೆ ಒಳ್ಳೆಯವ್ರ ಕಾಲಿಲ್ಲ ಅನ್ನೋದು. ನಿನ್ನ ಹೆಂಡತಿ ಆಗಿ ಇನ್ನ ಬಂದಿಲ್ಲ. ಆ ಪ್ರತಿಭನ್ ನೋಡು ಒಂದಿನ ಇಂತ ಮಾತಂದೋಳಲ್ಲ. ಅಕ್ಕ ನೀನ್ ಹೇಳೋದ್ರಾಗೂ ಕರೆ ಐತೆ ಅಂತಿದ್ಲು. ಅಮ್ಮ ನೀನ್ ಹೇಳೋದ್ರಾಗೂ ಕರೆ ಐತೆ ಅಂತಿದ್ಲು. ನೀನು ಅತ್ತೆ ನೀನ್ ಹೇಳೋದ್ರಾಗೂ ಕರೆ ಐತೆ ಅಂತಿದ್ದೆ. ನೋಡ್ದ ಇವಳು ಮಾತು ಕಟ್ಕೊಂಡು ಎಂತ ಮಾತಂತಿದ್ಯಾ ಅಂತವಳೆ. ನೀನ್ ಸುಮ್ಮನೆ ನಿಂತಿದ್ಯಾ? ಇಷ್ಟೇನೆ ಬೆಲೆ. ನಾನು ಹೋಯ್ತೀನಿ ಬಿಡು. ಇನ್ಯಾವತ್ತೂ ಒಳ್ಳೇದ್ ಹೇಳ್ಕೊಡಕ್ ಬರಲ್ಲ. ನಿನ್ನಿಷ್ಟ ಕಣಪ್ಪ. ಹೆಂಗ ಇಷ್ಟು ವರ್ಷ ಆದ್ಮೇಗ ಮಕ್ಕಳಾಗಕತ್ತವ, 1 8 ವರ್ಷ ಆದ್ಮೇಗ ಅಂತೇಳಿ ಖುಷಿ ಪಡೋದ್ ಬಿಟ್ಟು ಅದನ್ನ ಬಿಟ್ಟು ಅದನ್ನ ಹಾಳು ಮಾಡ್ಕೊಂತೀನಿ ಅಂತ ನಿಂತಿದ್ದೀರಪ್ಪ. ನಿಮ್ಮಿಷ್ಟ, ನಿಮ್ಮನೆ ಬರ. ಸೂಜಿ, ಈ ವಿಚಾರದಾಗ ನೀನ್ ಏನ್ ಹೇಳಿದ್ರು ನಮ್ಮಲ್ಲ. ನಾನು ಗುಂಡಕ ಹೇಳಿದ್ ಮತ್ತೆ ನಮ್ಮದನ್ನ ನಾನು ಗುಂಡತೆ ಹೇಳಿದ್ ಮತ್ತೆ ಎದಕ್ಕಂದ್ರೆ ಗುಂಡತೆ ಪ್ರತಿಯೊಂದು ಹೇಳಿದ್ರು ನಿಜ ಆಗೈತಿ. ನನ್ನ ಮಗುನ್ ಕಳ್ಕೊಳಕ್ ನಾನು ಇಷ್ಟಪಡಲ್ಲ. ಸರಿ ಏನಾ? ಸುಮ್ಮನೆ ಕುಂದ್ರು. ಇಲ್ಲಿ ಸೋಫಾ ಹಾಕಿಸ್ಕೊಡ್ತೀನಿ, ಇಲ್ಲೇ ಮಲ್ಕೋ. ನನ್ನ ಮಗುನ ಚೆನ್ನಾಗಿ ನೋಡ್ಕೊಂತೀನಿ. ನಾನಿನ್ ಪ್ರತಿಭಾ ಜೊತೆ ಜಾಸ್ತಿ ಇರಲ್ಲ. ಅಲ್ಲಿಂದ ಬೆಳಿಗ್ಗೆ ಎಲ್ಲ ಬಂದು ರಾತ್ರಿ ಎಲ್ಲ ಬಂದು ನೋಡ್ಕೊಂತೀನಿ ಹೆಂಗಿದ್ಯಾ ಬಿಟ್ಟಿದ್ಯಾ ಅಂತೇಳಿ. ಅದನ್ನ ಬಿಟ್ಟು ಇಂಥವೆಲ್ಲ ಮಾತಾಡ್ಬೇಡ ನೀನು. ನನ್ನ ಮಗುನ ಚೆನ್ನಾಗಿ ನೋಡ್ಕ. ಇಲ್ಲ ಅಂದ್ರೆ ಬಂದು ಅಲ್ಲೇನೆ ಕೆಳಗೆ ಮಲ್ಕ. ಹ್ಞೂ ಸರಿ ಮಮ್ಮ, ಆಯ್ತು. ನೀನು ಹೇಳಿದ್ರನೇ ಮಾಡ್ತೀನಿ. ಅಲ್ಲೇ ಕೆಳಗೆ ಮಲ್ಕೊಂತೀನಿ ಬಿಡು. ಮಂಚದ ಮ್ಯಾಗ ನೀವು ಮಲ್ಕೊಳ್ಳಿ. ನೀನು ಪ್ರತಿಭಕ್ಕನವೇ, ನಾನು ಈ ಕಡೆ ಮಲ್ಕೊಂತೀನಿ ಬೇಕಾದ್ರೆ. ಅದಕ್ಕೆ ಗುಂಡಕಯ್ಯ ನಿನ್ನಂತರ ಒಬ್ರು ವಯಸ್ಸಾದ್ರು ಇರ್ಬೇಕು ಅಂತ ಹೇಳೋದು. ಸರಿ, ನಾನು ಹೊರಗಡೆ ಕೆಲಸ ಐತಿ ಹೋಗ್ತೀನಿ. ಹಂಗ ಅವಳು ಮುನ್ಸ್ಕೊಂಡು ಹೊರಗೆ ಕುಂತಾಳ. ಆಕಿನ ಬಾ ಒಳಕ ಅಂತ ಹೇಳ್ತೀನಿ. ಎಷ್ಟೋ ಜನ ಇಬ್ರು ಇರ್ತೀನಿ ಮಾಡ್ಕೊಂಡ್ರು ಇಲ್ವಾ? ಆಕಿ ಇಷ್ಟ ಆದ್ಲು, ಅದಕ್ಕೆ ಮದುವೆ ಮಾಡ್ಕೊಂಡು ಇಲ್ಲ ಏನಿಲ್ಲ ಅಂದ್ರು ಮಗುವಾಗಿತ್ತಪ್ಪ. ಅದಕ್ಕೆ ಕರ್ಕೊಂಡ್ಬಂದಿನಿ. ಸಮಾಧಾನ ಮಾಡಿ ಕರ್ಕೊಂಡ್ಬರ್ತೀನಿ ಆಕಿನ. ಮುಂದೊಂದು ದಿನ ಅವಳಿಗೂ ಆಯ್ತವ. ಅವಾಗಿಬ್ರು ಅನನ್ಯವಾಗಿ ಚೆನ್ನಾಗಿರ್ತಾರ. ಹೋಗಿ ಕಳಿಸ್ತೀನಿ ಇರು ಗುಂಡಕಯ್ಯ. ನೀವಿಬ್ರು ಮಾತಾಡ್ತೀರಿ, ಬರ್ತೀನಿ. ಸರಿ ಕಣಪ್ಪ, ಅತ್ತೆ ಅಂತೇಳಿ ನೀನಾರು ನಮ್ ಕೇಳತ್ತಗ. ಸರಿ ಹೋಗಪ್ಪ ನೀನು. ನಾನು ಇವಳ ಜೊತೆ ಮಾತಾಡ್ತಿರ್ತೀನಿ. ಹೆಂಗಿರ್ಬೇಕು ಹೆಂಗ್ ಬಿಡ್ಬೇಕು ಅಂತ ಹೇಳ್ತಾ ಇರ್ತೀನಿ. ಸೂಜಿ, ನನ್ನ ಮಗುನ್ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಹೊರಗೋಗಿ ಬರ್ತೀನಿ. ನಂಗೆ ಮಡಿಕೆ ಅಂಗಡಿಯಾಗ ಭಾಳ ಜಗ್ಗಿ ಕೆಲಸ ಐತಿ. ಇನ್ಮ್ಯಾಗ ಮನೆ ಜವಾಬ್ದಾರಿ ಎಲ್ಲ ನೀನೇ ತಗೋವಂತೆ. ಬೇಡ ಬೇಡ ಬೇಡ, ಪ್ರತಿಭಾನೇ ತಗೊಳ್ಳಿ ಪಾಪ. ಇಷ್ಟು ವರ್ಷ ಆಕಿನೇ ತಗೊಂಡಾಳ. ರೊಕ್ಕ ಏನೈತಿ ಗುಟ್ಟು ಐತಿ ಪ್ರತಿಯೊಂದು ಕೊಡ್ತಾಳ, ನೋಡ್ಕೊಂತಾಳ. ಹೋಗ್ತೀನಿ, ಸರಿಯೇನಾ? ಹ್ಞೂ ಸರಿ ಮಮ್ಮ, ಹೋಗಿರಿ. ನಾನು ಆಮ್ಯಾಗ ಸೋಫಾ ಹಾಕೊಂಡು ಇಲ್ಲಿ ಕುತ್ಕೊಳಕ ಮಾಡಕ್ಕೆ ಇಲ್ಲಿ ಸೋಫಾ ಹಾಕಿಸ್ಕೊಂತೀನಿ. ಇಲ್ಲೇ ಇರ್ತೀನಿ, ಹೋಗಿ. ಗುಂಡತೆಯೋ ನಿನ್ ಸೊಸೆನ ಬೇಸ್ ನೋಡ್ಕ. ನಿನ್ ಮಗ್ಳಂತ ಅನ್ಕೊಂಡು ಬೇಸ್ ನೋಡ್ಕ ಹಾಕಿನ. ನಾನು ಒಂಚೂರು ಮಡಿಕೆ ಅಂಗಡಿ ಹತ್ರ ಕೆಲಸ ಐತಿ, ನಾನು ಹೋಗ್ತೀನಿ. ಆಮ್ಯಾಗ ಮಡಿಕೆ ಟೈಮಾಗ ಬೇಸಿಗೆ ಟೈಮಾಗ ಜಿಗ್ಗಿ ತಗೊಂತಾರ ಜನ. ಹೋಗಿಲ್ಲ ಅಂದ್ರ ಸಾವುಕಾರ ಬೈತಾನ. ನಾನು ಹೋಗಿರ್ತೀನಿ. ನಿನ್ ಮಗಳನ್ನ ಚೆನ್ನಾಗಿ ನೋಡ್ಕ. ಪರಮೇಶಿ, ಅವಳು ನನ್ನ ಮಗಳು ಅಂತ ತಿಳ್ಕೊಂಡಿನಿ. ಅವಳು ನನ್ನ ದೊಡ್ಡ ಮಗಳು ಅನ್ಕೊಂಡಿನಿ, ಇವಳು ಚಿಕ್ಕ ಮಗಳು ಅನ್ಕೊಂತೀನಿ. ಸರಿ ಹೋಗಿದ್ ಬರೋದಪ್ಪ ನೀನು. ಹಂಗೇನೆ ಪ್ರತಿಭನ್ನ ಮಾತಾಡ್ಸಿ ಕಳ್ಸು. ಪಾಪ ಹಂಗ್ ಬೈದ್ಬಿಟ್ರ ಅವಳೆಲ್ಲ ಹೋಯ್ತಾಳೆ ಹೇಳು. ಗಂಡನೇ ಎಲ್ಲ ಅಂತ ಅನ್ಕೊಂಡಾಳ. ಅವಳಿಂದ ಎಲ್ಗೋಬೇಕು? ಹೋಗಿ ಕಳ್ಸು. ಹ್ಞೂ ಸರಿ ಗುಂಡಕಯ್ಯ, ನಾನೇನು ಅವಳು ಬಿಟ್ಬಿಡಲ್ಲ. ಅವಳೇ ನನಗೆಲ್ಲ. ಆಮ್ಯಾಗ ಇವಳು ನಾನು ಏನೋ ಕೋಪ್ದಾಗ ಮಗು ಐತಲ್ಲ ಅಂತೇಳಿ ಒದ್ಬಿಟ್ರಲ್ಲ, ಹೊಡೆದ್ರು ಅಂತ ಹೇಳಿದ್ಲಲ್ಲ ಅಂತೇಳಿ ಬೇಸ್ ಹೋಗಿದ್ದಷ್ಟೇ. ಅದು ಬಿಟ್ರೆ ಎಂಥದ್ದು ಇಲ್ಲ ಕಣ. ನಂಗೆ ಆ ಪ್ರತಿಭಾ ಅಂದ್ರೆ ಭಾಳ ಇಷ್ಟ. ಬೇಸ್ ನೋಡ್ಕೊಂತಾಳಕ್ಕೋ. ನಮ್ಮ ಮನೆ ಉಳಿಸಿರೋದು, ನನ್ನ ಜಮೀನು ಮನೆಯೆಲ್ಲ ಉಳಿಸಿರೋದು ಆಕೆನೆ. ಅವಳನ್ನೇನು ಬಿಟ್ಟಿರೋಕಾಯ್ತದತ್ತೆ. ಹೋಗ್ತೀನಿ ತಗ. ಸರಿ ಹೋಗಿ ಕಳ್ಸಗಪ್ಪ ಹುಡುಗಿನ. ಏನೇ ನಮ್ಮನೆ ಮಗಳ ಮನೆಗೆ ಬಂದು ನೀ ನಾಟಕ ಮಾಡ್ತೀಯಾ? ವರ್ಷಾಗ ಇದು ನಂಗ ಅಪ್ಪನ ಮನೆ ಆಗುತ್ತಾ? ನಾನ್ ನಮ್ಮ ಅಪ್ಪನ ಮನೆ ಹಾಳಾಕಕ್ ಬಿಟ್ಬಿಡ್ತೀನಿ. ಊರ್ ಮಿನ್ರಿ, ನೀನ್ ಯಾವನ್ ಜೊತೆ ಬಸರಾಗಿದೆ ಎಲ್ಲ ನಮ್ಮ ಪ್ರತಿಭಾ ಬಂದ್ ಹೇಳವಳ. ನಿನ್ನ ಹೆಂಗ ಇಂಚಿಂಚು ಮನೆಯಿಂದ ಹೊರಗಾಕ್ತೀನಿ ನೋಡ್ಕ. ನಿನ್ನ ಈ ಮನೆಯಾಗ ಇಟ್ಕೊಂತಾಳ ಅನ್ನೋದನ್ನ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ, ನಿಜ ತಿಳ್ಕೊಳಕ. ನೀನ್ ಇವತ್ತು ಮನೇಲಿ ಹೆಂಗ್ ಮಲ್ಗಿಸ್ತಾನೆ ಹೇಳು? ಮಂಚದಿಂದ ಕೆಳಕ್ ಮಲ್ಗಿಸ್ತಾನೆ. ನಾಳೆ ಏನ್ ಮಾಡ್ತೀವ? ಬೀದಿಗೆ ಹೋಗಿದ್ದೀನಿ ನಿನ್ನ ನೋಡ್ಕ. ನಮ್ ಪ್ರತಿಭಾನೇ ಈ ಮನೆ ಸೊಸೆ. ಮಕ್ಳಾಗ್ತಾವ ಅವಳಗ, ನೋಡ್ತಾ ಇರು. ಯಾವನ್ಗೋ ಹುಟ್ಟಿದ ಮಗುನ ಕರ್ಕೊಂಬಂದ್ಬಿಟ್ಟು ನೀನು ನಮ್ ಪ್ರಕಾಶಂದು ಪರಮೇಶಪ್ಪಂದು ನನ್ನ ಮಾವ ಅಳಿಯಂದು ಅಂತ ಹೇಳ್ತೀಯ. ನಿನ್ನನ್ ಮಾತ್ರ ಸುಮ್ಮನೆ ಬಿಡಲ್ಲ ಕಣ ನಾನು. ನನ್ನ ಮಗಳಿಗೆ ಇಷ್ಟನೇ ಮಾಡ್ತೀಯ ನೀನು. ಹಿಂಗೈತೆ ಬಾ ನಿಂಗ. ನಿನ್ನೇನ್ ಆಡ್ದೆ ಅನ್ಕೊ ನೀನು. ನೀ ಗುಂಡ ಕೈನ ಯಾಕಾದ್ರೂ ಎದ್ರಕೊಂಡ್ಬಿಟ್ನೋ, ಈ ಪರಮೇಶಪ್ಪನ ಮನೆಗೆ ಯಾಕಾದ್ರೂ ಬಂದು ಅಂತೇಳಿ ದಿನ ಕೊಡ್ಬೇಕು. ಆ ತರ ನಡ್ಕೊಂಡಿಲ್ಲ ಅಂದ್ರ ನೋಡ್ಕಳೆ ನೀನು. ಏನ್ ಮಿಂಟ್ರಿ ಮಗಳ, ನೋಡ್ಕ ನೀನು. ಏ ಗುಂಡಜ್ಜಿ, ನಿನಗೆ ವಯಸ್ಸಾಗೈತಿ, ತಿಕ್ಕ ಮುಚ್ಕೊಂಡು ಇರೋದು ಕಲ್ತ್ಕ. ಅದನ್ನ ಬಿಟ್ಟು ನನ್ನ ವಿಚಾರಕ್ಕೆ ಬರಬೇಡ. ನಾನು ಇಷ್ಟೆಲ್ಲ ಆಟ ಆಡ್ಕೊಂಡ್ ಬಂದಿರೋದೇನು ಕೇಳು? ಈ ಮನೆ ಸೊಸೆ ಆಗಿರ್ಬೇಕಂತೇಳಿ. ಈ ಲಕ್ಷದ ಮನೆ ಎಲ್ಲ ನನ್ನ ಹೆಸರಿಗೆ ಆಗಬೇಕು, ನನ್ನ ಮಕ್ಳ ಹೆಸರಿಗೆ ಬರಬೇಕು. ಆ ಥರ ನಡ್ಕೊಂಡಿಲ್ಲ ಅಂದ್ರೆ ನೋಡ್ಕೋಬೇಕಾರ. ನೀನು ಇಲ್ದಿರೋದೆಲ್ಲ ಆಡಕ್ಕೆ ಬರಬೇಡ ನನ್ನ ಎದುರುಗ ನೀನು. ನೋಡ್ಕ ಅದೇನು ನೋಡ್ಕಂತಿ? ಈ ಮನೆ ಸೊಸೆ ನಾನೇ ಕಣ. ಆ ಡುಮ್ಮಿನ ಯಾರಾದ್ರೂ ಸೊಸೆ ಅಂತಾರ. ಒಳ್ಳೆ ನಿನ್ನಂಗೆ ಐತಿ, ಕುಂಬಳಕಾಯಿ ಇದ್ದಂಗೆ ಅದು.
ಯಮ್ಮ ಇದೇನೆ ಮುತ್ತಿ ಹಿಂಗ್ ಬಂದು ಹತ್ಬಿಟ್ಟೆ ಇನ್ನೊಂದ್ಸಲ ಅನ್ನೆಲ್ಲ ಹೋಗಿ ಸುಮ್ಮನೆ ಇಂದಕ್ಕ ನೀನು ನೋಡಿದ್ರೆ ಭಯ ಆಗುತ್ತೆ ಹೋಗಿ ಅಯ್ಯೋ ದರಿದ್ರದೊಳೆ ಹೋಗಿ ಏನೇ ಹಿಂಗ್ ಗೊತ್ತಬಿಟ್ಟೆ ಯಪ್ಪ ಬಿದ್ದುಬಿಟ್ನಲ್ಲಪ್ಪ ನನ್ನ ನಡ ಹೋಯ್ತು 2 ತಿಂಗಳು ಬಸ್ರಿ ಏನಾದ್ರು ಕಾಂದೆ ಬಂದು ಸರಿಯಾಗಿ ಅದ್ರ ಮೆಕ್ಕ ಓದ್ಬಿಟ್ಟಲ್ಲೇ ನೀನು ಉದ್ದಾರ ಐತಿ ಅಮ್ಮಿ ಯಪ್ಪ ಇಲ್ಲ ಹೆಂಗಿದ್ರು ಕಾಲೆತ್ತೀನಿ ತುಳಿದು ಬಿಡ್ತೀನಿ ನೋಡು ಇನ್ನೊಂದ್ಸರಿ ಡುಮ್ಮಿ ಗಿಮ್ಮಿ ಅಂದ್ರೆ ಬರ್ತೀಯನ ನನ್ನ ಚಿಂತಕ ಬರ್ತೀಯಮಿ ನನ್ನ ಸೊಸೆನು ನನ್ನ ಮಗಳನ್ನ ಡುಮ್ಮಿ ಅಂತ ಹೇಳ್ತೀಯ ವರ್ಷಾಗ ಚಿಕ್ಕಮ್ಮನ ಮಗಳ ಅವಳು ನೀ ಏನ್ ತಿಳ್ಕೊಳಕ್ ಹೋಗ್ಬೇಡ ನಮ್ಮ ಚಿಕ್ಕಮ್ಮನ ಮಗಳು ಊರಾಗ ಅವಳು ಅವಳನ್ನ ನಮ್ಮ ಪರಮೇಶಪ್ಪ ಮದುವೆ ಮಾಡ್ಕೊಟ್ಟಿದ್ರ ನೀನು ಇನ್ನ ಮಕ್ಕಳಾಗಿಲ್ಲ ಏನೋ ಬಿಡು ಆಗ್ತಾವ ಬಿಡ್ತಾವ ಅಂತೇಳಿ 8 ವರ್ಷ ಆಗೈತಿ ಎಷ್ಟೆಷ್ಟು ಜನಕ್ಕೆ 12 ವರ್ಷ ಆಗೈತಿ ಅಂತ ನಾವು ತಿಳ್ಕೊಂಡು ಸುಮ್ಮನಿದ್ರೆ ನೀನು ಈ ತರ ನಾಟಕ ಮಾಡ್ತೀಯ ನನಗೆ ಈ ತರ ನಾಟಕ ಮಾಡ್ತೀಯನೇ ಇನ್ನೊಂದ್ಸರಿ ಏನೋ ಡುಮ್ಮಿ ಗಿಮ್ಮಿ ಅಂದಕ್ಕಲ್ಲ ತುಳು ಸಾಯಿಸ್ಬಿಡ್ತೀನಿ ನೀನು ಮೆಂಟ್ರು ಕೊಡ್ತಾಳೆ. ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ